ಕಳಿಂಗರಾಜ ಶಕುನಿ, ಅಂದು ದುರ್ಯೋಧನನ ಕಾರಾಗೃಹದಲ್ಲಿ ನೀನು ಮಾಡಿದ ಛಲವೇನಾಯಿತು? ನಿನ್ನ ಸಹೋದರರಿಗೆ, ಆ ನಿನ್ನ ಜನ್ಮದಾತನಿಗೆ ಕೊಟ್ಟ ಮಾತೇನಾಯಿತು? ಆ ನಿನ್ನ ಪ್ರಚಂಡ ಛಲವೇನಾಯಿತು ಶಕುನಿ? ಏನೀ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಮರುಗಳೇ ಸದು. ಏನೀ ಬಗೆಯ ಕುಹಕಂಠದ ಕರಕಸಕ್ಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತಖಂಡಕ್ಕೆ ಕುಹಗೂಟದ ಕುಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾನ್ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ, ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದಕರಾದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಶಿಕ್ಷೆಯನ್ನು ಸಹಿಸಿಕೊಂಡರೆ ಹಬಾ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ಕೈಕಾಲುಗಳೇ ಕಂಪಿಸುತ್ತಿರುವವು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿಯನ್ನ, ಒಂದು ಒಳ್ಳೆ ನೀರು ಮಾತ್ರ ಕೊಡುತ್ತಿದ್ದೆ. ನನ್ನ ಸಹೋದರರು ಅವೆಲ್ಲವನ್ನು ನನಗಿರಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಈ ದಾರಾಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಹಚ್ಚಳಿಯದೆ ಉಳಿದು ನಿರಂತರವಾಗಿ ಬಡಭಕ್ತಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ತುಂಡರಿಸಿದರೂ ಸರಿ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳಲ್ಲೂ ನನ್ನ ನರಿಸಲು ಅಸಾಧ್ಯ. ದುರ್ಯೋಧನ, ನನ್ನ ನರಿಸಲು ಅಸಾಧ್ಯ. ದುರುಳ ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ತಗದಗ 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 ನೊತ್ತಿದ ದ್ವೇಷ ಜ್ವಾಲೆ ದಯಿಸೋತೆ ಮಲರೋಹಕರಾಳೆ. ತಗದಗನೊತ್ತಿದ ದ್ವೇಷ ಜ್ವಾಲೆ ದಯಿಸೋತೆ ಮನರೋಹಕರಾಳೆ. ಅರಳಿದ ದಾಹವು ಎಲ್ಲೆಲ್ಲೂ ಉಳಿದಿಗರೆಂದು ಕುರುವಂಶಿಗರು. ಅರಳಿದ ದಾಹವು ಎಲ್ಲೆಲ್ಲೂ ಉಳಿದಿಗರೆಂದು ಕುರುವಂಶಿಗರು. ತಗದಗನೊತ್ತಿದ ದ್ವೇಷ ಜ್ವಾಲೆ ದಯಿಸೋತೆ ಮನರೋಹಕರಾಳೆ. ಸಾಲಿಸಿ ನಮ್ಮನ್ನು ಕೊರಪದಿ ತಂದನು, ಹಸ್ತಿನಾವತಿಯ ಸೆರೆ ಒಳಗಿಟ್ಟನು. ಸಾಲಿಸಿ
ನಮ್ಮನ್ನು ಕೊರಪದಿ ತಂದನು ಹಸ್ತಿನವತಿಯ ಸೆರೆ ಒಳಗಿಟ್ಟು ಅಣ್ಣತನೂರ್ವರು ನಾವು ನಮ್ಮೊಳಗಿಂದ ಸೆರೆಮನೆ ಏಳು ಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮೊಳಗಿಂದ ಸೆರೆಮನೆ ಏಳು ಸಾವು ತಗದಗನಲ್ಲಿ ಸಚಿವಾಲಯ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಹೋಲಿಸಿಕೊಂಡು ರಾಜ್ಯಭಾರ ಮಾಡಬಹುದಾಯ್ತು. ಆದರೆ ಆಸೆ ಆಕಾಂಕ್ಷೆಗಳು ಗಾಳಿಗೊಬ್ಬರವಾಯಿತು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಜಯಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡುಡಿಯಂತೆ ನಿನ್ನನ್ನು ಹಡಿ ಹಡಿಗೂ ಅಡ್ಡ ದಾರಿಗೆಳೆದು ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೊಡೆಯಲ್ಲೇ ಮುಳುಗಿಸುವೆನು. ಅಣ್ಣ
ಮುಂಡಗಳನ್ನು ನರಕದಲ್ಲಿ ನಿರಾಜನವನ್ನು ಮಾಡಿಸುವೆನು. ದುರ್ಯೋಧನ, ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತೀ ಭಯಾನಕ. ತಾಯಿಯ ಕಣ್ಣೀರನ್ನು ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಲಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗ. ಯಾರಿಗೆ ಮಾವ ನರಕದ ಮಾರ್ಗ? ಶಕುನಿ ಹಾಗಲ್ಲವಯ್ಯ, ನಿನ್ನ ಪರಮವೈರಿಗಳನ್ನು ಪಾಂಡವರಿಗೆ ನೋಡ್ತಾರಲ್ಲಿ. ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ಶೂರನು 12 ಪಾಲ್ ಬಳೆಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನು ಮೆಟ್ಟಿಸಿ ಬಿಡಬಲ್ಲೆ. ಆದರೆ ಈ ಜಾತಿ ಹಿಂಸೆ ಸಹಿತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನಶಾಲಿಯಾದ ನಾನು ಆತನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವನ್ನಾದರೂ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಮಾವ, ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಅಗ್ರಜ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಗ್ರಜ ಎದುರಂಧನನು ಅಗ್ರಜ ಎದುರಂಧನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್ ಜನಕುಟೀರಕ್ಕೆ ಹೋಗಿರ್ತಾನೈ. ಅಗ್ರಜ ಘನಕುಟೀರಕ್ಕೆ ಹೋಗಿರ್ತಾನೈ ಸಹಿಸಲ ಸದಳವು ಮಾವ ಅಗ್ರಜ. ಅಗ್ರಜ ಸಹೋದರ, ಆ ದರ್ಪಿತರಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸಿರುವನಂತೆ. ಚಛೆ, ಅವನದೆಷ್ಟು ಅವಹೇಳನವಣ್ಣ ಹೇಳನ. ಅವ ಹೇಳಲ್ವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ. ಅಗ್ರಜ, ಕುಲ ಛಲವೆಂಬ ಗದವಿದ ಈ ಪಂಥ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತಪಾನ ಮಾಡದ ಹೊರತು ಶಾಂತವಾಗುವುದಿಲ್ಲ. ಅಗ್ರಜ, ನೀನಾದರೂ ಅವರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅಟ್ಟಹಾಸದಿಂದ ಮೆರೆಯುತ್ತಿರುವ ಅವರ ದಿಟ್ಟಾಸವನ್ನು ಮೆಟ್ಟಿ ಉಳಿಯದೆ ಬಿಡತಕ್ಕವನಲ್ಲ. ದುರಗ್ರದಲ್ಲಿ ಮದೋಹಿಗಳ ಮದವ ಮುರಿವೆ ನಿಕ್ಷಣ. ದುರಗ್ರದಲ್ಲಿ ಮದೋಹಿಗಳ ಮದವ ಮುರಿವೆ ನಿಕ್ಷಣ. ದುಷ್ಟರನ್ನು ಭೇದಿಸಿ ಜಯವ ಗಳಿಸಿ ಮೆರವೆನು. ದುಷ್ಟರನ್ನು ಭೇದಿಸಿ ಜಯವ ಗಳಿಸಿ ಮೆರವೆನು. ಮುದದಿ ಮೆರವಾದ ಮರನ್ನು ಶಿರವ ಗಳಿಸಿ ಬರುವೆನು. ಮುದದಿ ಮೆರವಾದ ಮರನ್ನು ಶಿರವ ಗಳಿಸಿ ಬರುವೆನು. ದುರಗ್ರದಲ್ಲಿ ಮದೋಹಿಗಳ ಮದವ ಮುರಿವೆ ನಿಕ್ಷಣ. ಮದವ ಮುರಿವೆ
ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಕ್ಷಮಿಸಿ ಬಿಡಿ ಅಗ್ರಜ. ನೋಡಿದ್ಯಾ ಮಾವ? ನೋಡಿದೆ ನನ್ನ ಸಹೋದರನ ಕ್ರೋಧಾಗ್ನಿಯನ್ನು ಅವನನ್ನು ಶಾಸನ ಮಾಡಲು ನನಗೊಂದು ಸಾರಿ ಅಸಾಧ್ಯವೆನಿಸುವುದು. ಹೌದು ಹೌದು. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸುವುದೇ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಕೌರವೇಶ್ವರ. ಹಾಗಾದರೆ ಈ ದಾಸಿ ಪುತ್ರನ ಮುಡುಕು ಜೋಪಡಿಯನ್ನು ಆಶ್ರಯಿಸಿ ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ, ಹೇಗೆ ಸಹಿಸುವೆ? ಮಾವ, ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುತ್ತಾರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ತನ್ನ ಸಹೋದರರನ್ನು ಸುರಪಾನ ಪ್ರಮಾರ್ತರನಾಗಿ ಮಾಡಿ ತಾನೇ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ಆ ದಿನವನ್ನು ದ್ವಾರಕೆಗೆ ಕಳಿಸಿದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವಾಗಿತ್ತು ಶಕುನೆ. ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಸಲ ಮಾಡಬಹುದಲ್ಲವೇ? ಕೃಷ್ಣನು ತನ್ನ ವಿಜಯೋನ್ನತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಯಿತು. ಹೌದು ಮಾವ. ಆದರೆ ಆ ಸಂಕಟದಿಂದ ಅರ್ಜುನನು ಪಾರು ಮಾಡಿರುವನು, ದುರ್ಯೋಧನ ಪಾರು ಮಾಡಿರುವನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ, ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಅವರೆಲ್ಲ ಅವನ ಆಜ್ಞಾಧಾರಕರು. ಇರಲಿ, ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಯ್ಯ. ಪಗಡೆ ಆಟದಲ್ಲೇ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿಗಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರವನ್ನು ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು ಮಾವ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಾಗದು. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಹೇಳು ಬಾಬಾ, ಹೇಳು, ಏನು ನಿನ್ನ ಸಲಹೆ?
ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ನಡೆ. ಭಾವ, ನಿನ್ನ ಸಲಹೆಯ ಹೊರತಾಗಿ ಈ ಕೌರವರು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹೋಗೋಣ, ನಡೆ 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 ನಡೆ. ಕುರುಕುಲದ ರಣಕಲಿ, ನೀನಾಗುವ ರಣರಂಗದಲ್ಲಿ ನರಬಲಿ. ಅಧಿಕಾರವಿದೆ ಎಂದು ಎಷ್ಟು ದಿನ ಮೆರೆಯುತ್ತಿರುವ ಮೂಡ, ಎಷ್ಟು ದಿನ ಇರುವುದ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಇಷ್ಟ ನಾನು ನೋಡುವೆ, ರೋಷಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಇಷ್ಟ ನಾನು ನೋಡುವೆ, ರೋಷಿ ನಾನು ನೋಡುವೆ. ಗೌರವ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ಗೌರವ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ಬರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ಬರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ, ರೋಹಿ ನಾನು ನೋಡುವೆ. ಸೂರತನವು ಹಿಡಿದು ನಿನ್ನ ವೀರಪಾತನು. ಸೂರತನವು ಹಿಡಿದು ನಿನ್ನ ವೀರಪಾತನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ ಮುಟ್ಟಿಕೊಳ್ಳುವನು. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ, ರೋಹಿ ನಾನು ನೋಡುವೆ. ದುರ್ಯೋಧನ, ಗುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರಿಯುತ್ತಿರುವ ಬಿರುಗಾಳಿಯ ಸೇಡಿನ ಕಾಡು ಎಬ್ಬಿಸಿ
ಬೇಸಾಗ್ನಿ ಜ್ವಾಲೆಯನ್ನು ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುತ್ತಿರುವ ಗುಡಿಲು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತಿಮದ ವಿಷಯ ಮಳೆಗೆ ಸಿಕ್ಕಿ ಕೊಚ್ಚಿವಾಗಲಿ ಆಗಲೇ ಆನಂದ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶ ಪರಿಣಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ಣಾಮ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳ ತಪ್ಪಿಸುವೆ ಆ ಕುರಿಗಳು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ ಆ ಕುರಿಗಳು ರಣದಲ್ಲಿ ಬಲಿ ಕೊಡುವೆ. ದರ್ಪಣ ನೀಡುವ ಸೋದರರೇ ನೆಮ್ಮದಿರಿ ಇನ್ನು ನೀವಿನ್ನೋ. ದರ್ಪಣ ನೀಡುವ ಸೋದರರೇ ನೆಮ್ಮದಿರಿನು ನೀವಿನ್ನೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪವ ಎಡೆಬಿಟ್ಟು ಈ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪವ ಎಡೆಬಿಟ್ಟು ಈ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯಾಡಿ ನಿನ್ನ ವಿನಾಶಕ್ಕೆ ನಾಂದಿಯಾಡಿ ಆನಂದವನ ಹೊಂದುವೆ. ಆನಂದವನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ವಸುದೇವ ಸೂತನೇ ಮುಕುಂದ ನಿನ್ನ ನಾಮವನೇನೆ ಯುವುದು ಮನಕಾನಂದ ನಿನ್ನ ನಾಮವನೇನೆ ಯುವುದು ಮನಕಾನಂದ ವಸುದೇವ ಸೂತನೇ ಮುಕುಂದ. ಪರಮಾತ್ಮ ದೇವಕಿ ಸುತಾನೆ ಕೃಷ್ಣ ಕೃಷ್ಣ ದೇವಕಿ ಸುತಾನೆ ದುಷ್ಟ ವಿನಾಶ ಪರಮಾತ್ಮ ದೇವಕಿ ಸುತಾನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಪರಮಾತ್ಮ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರೊಳು ಮುನಿ ಪದ ದಾಸ ದಾಸರೊಳು ಮುನಿ ಪದ ವಸುದೇವ ಸುತನೇ ಮುಕುಂದ ನಿನ್ನ ನಾಮವನೇನೆ ಯುವುದು ಮನಕ ನಂದ ನಿನ್ನ ನಾಮವನೇನೆ ಯುವುದು ಮನಕ ನಂದ ವಸುದೇವ ಸೂತನೇ ಮುಕುಂದ. ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿತ್ತವನೇ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿತ್ತವನೇ ಮಾತ ಸಹೋದರ ಮಾವ ಕಂದನ ನಾಶವ ಗೈದವನೇ ಪರಮಾತ್ಮ ಮಾತ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲದಾನವರನು ಲೀಲ ಮಾತ್ರದಿ ಜಾಲವ ತಳ್ಳೆದವನೇ ವಸುದೇವ ಸೂತನೇ ಮುಕುಂದ ನಿನ್ನ ನಾಮವನೇನೆ ಯುವುದು ಮನಕಾನಂದ ನಿನ್ನ ನಾಮವನೇನೆ ಯುವುದು ಮನಕಾನಂದ ವಸುದೇವ ಸೂತನೇ ಮುಕುಂದ. ಪರಮಾತ್ಮ ಕಾಣಲು ನಿನ್ನಯ ಸಿರಿಪಾದ
ಕಾಣಲು ನಿನ್ನಯ ಸಿರಿಪಾದಗಳ ಪ್ರಾಣದಿಂದುಳಿದು ಕಾದಿಯೇನಯ್ಯ. ಕಾಣಲು ನಿನ್ನಯ ಸಿರಿಪಾದಗಳ ಪ್ರಾಣದಿಂದುಳಿದು ಕಾದಿಹೇನಯ್ಯ. ದಿನ ನೋಡ್ನಿದಯೆ ಎಂದಿಗೆ ತೋರುವೆ, ದಿನ ನೋಡ್ನಿದಯೆ ಎಂದಿಗೆ ತೋರುವೆ. ವಸುದೇವ ಸುತನೇ ನಿನ್ನ ನಾಮವನೆನೆಯುವುದು ಮನಕಾನಂದ. ನಿನ್ನ ನಾಮವನೆನೆಯುವುದು ಮನಕಾನಂದ. ವಸುದೇವ ಸುತನೇ ಮುಕುಂದ. ಅನೇಕ ಮುನಿ ಮಾನ್ಯರುಗಳಿಗೆ ನಿಜ ಮುಕ್ತಿಯ ನೀಡಿರುವೆ, ಆದರೆ ನಾನೇನನ್ಯಾಯವಗೈದಿರುವೆ ಹರಿಯೇ. ಪರಮಾತ್ಮ ಅನೇಕ ಮುನಿ ಮಾನ್ಯರುಗಳಿಗೆ ನಿಜ ಮುಕ್ತಿಯ ನೀಡಿರುವೆ, ಆದರೆ ನಾನೇನನ್ಯಾಯವಗೈದಿರುವೆ ಹರಿಯೇ. ನಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಹಾನವನೋ. ನಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ಅವನಿಗಿದ್ದಂತ ಮೋಕ್ಷದ ಪದವಿ ನಾನು ಬೇಡಲು ವಸುದೇವ ಸುತನೇ ಮುಕುಂದ. ನಿನ್ನ ನಾಮವನೆನೆಯುವುದು ಮನಕಾನಂದ. ನಿನ್ನ ನಾಮವನೆನೆಯುವುದು ಮನಕಾನಂದ. ವಸುದೇವ ಸುತನೇ ಮುಕುಂದ. ಮುಕುಂದ ಮುಕುಂದ. ಮುಕುಂದ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ಎನ್ನ ಮಸ್ತಕದ ಮೇಲೆ ಇರಿಸುವನೋ? ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು? ಯಾವಾತನ ಮಂಗಳ ಸ್ವರೂಪವು ಅನವರ್ತವು ಎನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು? ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಆ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಈ ದೀನನ ಮೊರೆ ಆಲಿಸುವನೇ? ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ತಮಗರ್ಪಿತವಾಗಲಪ್ಪ. ಕೃಷ್ಣಾರ್ಪಣಮಸ್ತು. ಜೀವಿಪುದುಂಟೆ ಹರಿ ನಿನ್ನ ಚರಣವಾ
ಮರೆತು ಬಾಳುವುದುಂಟೆ ಅರಿ ನಿನ್ನ ನಾಮವ ನಾ ಮರೆತರು ನೀ ಬರೆಯದಿರು ಎನ್ನೊಡೆಯ ಕೃಷ್ಣ ನಾ ಮರೆತರು ನೀ ಮರೆಯದಿರು ಎನ್ನೊಡೆಯ ಕೃಷ್ಣ ಕೃಷ್ಣ ಮೊರೆ ಕೇಳಿನಿ ಬಾಳೆಯ ಭಕ್ತನ ಮೊರೆ ಹಾಲಿಸಿ ಚೌರಿ ಮೊರೆ ಕೇಳಿನಿ ಬಾಳೆಯ ಭಕ್ತನ ಮೊರೆ ಹಾಲಿಸಿ ಪರಮಾತ್ಮ ರುಕ್ಮಿಣಿ ಲೋಲಾ ವಾರಿ ಜಮಾಲಾ ರುಕ್ಮಿಣಿ ಲೋಲಾ ವಾರಿ ಜಮಾಲಾ ವರಗುಣಶೀಲ ವಸುದೇವ ಬಾಲಾ ಗುಣಶೀಲ ವಸುದೇವ ಬಾಲ ವರ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ
ಭಕ್ತ ಶಿರೋಮಣಿ ವಿದುರ, ಈ ದೀನನ ಮೊರೆ ಕುಶಲವೇ? ಈ ದೀನನ ಮೊರೆ ಕೇಳಿ ಹಿಂದಿಗೆ ದರ್ಶನವಿತ್ತೆಯಾ ತಂದೆ? ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ದಣಿವಿನಿಂದ ಬಂದಿರುವೆ. ಪರಮಾತ್ಮ, ವಿದುರ, ಮಾರ್ಗಾಯಸದಿಂದ ಬಳಲಿ ಬಂದಿರುವ ತಾವು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತು ನನ್ನ ಆತಿಥ್ಯವನ್ನು ಸ್ವೀಕರಿಸು ದೇವಾ. ಜ್ಞಾನಿ ವಿಭೀಷಣ ನಿಗಾಶಯವಿತ್ತ ಪ್ರಭು ಬಂದ ಮನೆಗೆ. ಪರಮಾತ್ಮ, ವಿದುರ, ಜ್ಞಾನಿ ವಿಭೀಷಣ ನಿಗಾಶಯವಿತ್ತ ಪ್ರಭು ಬಂದ ಮನೆಗೆ. ದೀನ ಕುಚೇಲನ ಪರಮ ಗೆಳೆಯ ಹರಿತ ಪಾದ ಬೆಳೆಸಿದ ಎನ್ನ ಕುಟಿಯೊಳಗೆ. ಇನ್ನಾವ ಸ್ಥಿತಿಗಿಳಿದರು ಸರಿಯೇ, ಇನ್ನಾವ ಸ್ಥಿತಿಗಿಳಿದರು ಸರಿಯೇ ನನ್ನ ಜೀವನ. ಮಂದಾಸವ ಬೀರಿ, ಮಂದಾಸವ ಬೀರಿ ಬೆಳಗಿದ ನೆನ್ನಯ ಮನದಂಗಳವ ಮೋಕೊಂದ. ಆನಂದ ಮಹದಾನಂದ. ಪರಮಾತ್ಮ, ವಿದುರ, ನಾನಾದೆ ಇಂದಿಗೆ ಮಹಾಗಮ್ಯ, ನಾನಾದೆ ಇಂದಿಗೆ ಮಹಾಗಮ್ಯ. ದೇವಾದಿ ದೇವನ ದರುಶನದಿಂದ, ದೇವಾದಿ ದೇವನ ದರುಶನದಿಂದ ನಾನಾದೆ ಇಂದಿಗೆ ಮಹಾಗಮ್ಯ, ನಾನಾದೆ ಇಂದಿಗೆ ಮಹಾಗಮ್ಯ. ಪರಮಾತ್ಮ, ವಿದುರ, ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಧವನಿ, ಮಾಧವನ ಪಾದಗಳ ಪೂಜಿಸುವ ಸುಯೋಧವನಿ. ಬೆಳಗಿದ ಮಂಗಳ ಮೂರ್ತಿ, ಬೆಳಗಿದ ಮಂಗಳ ಮೂರ್ತಿ, ನಾಗ ಶಯನನ ಆಗಮನದಿಂದ, ನಾಗ ಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಗಮ್ಯ, ನಾನಾದೆ ಇಂದಿಗೆ ಮಹಾಗಮ್ಯ. ಪರಮಾತ್ಮ, ವಿದುರ, ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ. ದಾಮೋದರ, ವಿದುರ,
ಚಕ್ರಪಾಣಿ. ವಿದುರ ಶತ ಪ್ರಣಾಮಗಳು ನಿನಗೆ ಶಂಕು ಚಕ್ರ ಧರನೆ, ಶಂಕು ಚಕ್ರ ಧರನೆ. ವಾಸುದೇವ. ವಿದುರ ಸಾವಿರ ಪ್ರಣಾಮಗಳು ನಿನಗೆ ಸಾಗರ ಶಯನ, ಸಾಗರ ಶಯನ. ಲಕ್ಷ್ಮೀ ಸಹ. ವಿದುರ ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿವಾಹನನೇ, ಪಕ್ಷಿವಾಹನನೇ. ಕೋಳಿಗೆ ರಥ. ವಿದುರ ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಪರಮಾತ್ಮ. ವಿದುರ ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಶ್ರೀಹರಿ ಕೃಷ್ಣ. ಪರಮಾತ್ಮ. ವಿದುರ ನಾನಾದೆಯಂದಿಗೆ ಮಹಾಧನ್ಯ, ನಾನಾದೆಯಂದಿಗೆ ಮಹಾಧನ್ಯ. ದೇವಾದಿ ದೇವನ ದರುಶನದಿಂದ, ದೇವಾದಿ ದೇವನ ದರುಶನದಿಂದ. ನಾನಾದೆಯಂದಿಗೆ ಮಹಾಧನ್ಯ, ನಾನಾದೆಯಂದಿಗೆ ಮಹಾಧನ್ಯ, ಪರಮಾತ್ಮ. ವಿದುರ ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ದಣಿವಿನಿಂದ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ. ವಿದುರ ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ಕೊಡಬಲ್ಲೆನು ದೇವ? ವಿದುರ ನಾನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ತೆರಳುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಯವರೆಗೆ ಸೆಳೆತಂದಿರುವುದು. ನೀನು ಸಾಮಾನ್ಯನೇ ವಿದುರ. ಏಕೆಂದು ವಿದುರ ವಿಚಾರ ಮನದಿ ಬಲು ಸಡಗರದಿಂದ ಏಕೆ ವಿದುರ ಏಕೆಂದು ವಿದುರ ವಿಚಾರ ಮನದಿ ಬಲು ಸಡಗರದಿಂದ ಏಕೆ ಪರಮ ಬಾಕಿ ಸದಗಿರುವುದೇ ತಗೆ ಬಯಲು ಕಾಂತಿ ಎದರುವುದೇ. ಪರಮ ಬಾಕಿ ಸದಗಿರುವುದೇ ತಗೆ ಬಯಲು ಕಾಂತಿಯಿಂದ ದರುವುದೇ. ಭವಸಾಗರವ ದಾಟಿಸುವೆನು, ಭವಸಾಗರವ ದಾಟಿಸುವೆನು, ಭವಸಾಗರವ ದಾಟಿಸುವೆನು. ಪರಮ ಭಾಗವತ ಮಸ್ತಕಮಣಿಯ ಏಕಿತ್ತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದ ಏಕೆ. ವಿದುರ ಪರಮಾತ್ಮ. ಸತತವು ನನ್ನನ್ನೇ ಜ್ಞಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಕಾಮ ಕ್ರೋಧಗಳಿಗೆ ಎಡೆಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ ವಿದುರ. ಪರಮಾತ್ಮ. ಅದಿರಲಿ, ನನಗೇನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ. ವಿದುರ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆಯ ಕ್ಷೀರವೇ? ನನಗೆ ಬೇಕಾದದ್ದು ಆಹಾರವು ಅದುವೇ. ಹಿಂದೆ ಕುಚೇಲನು
ಅಮೃತಕ್ಕೆ ಹಿಂದೆ ಕುಚೇಲನ್ನು ತಂದುಕೊಟ್ಟಂತಹ ಅಮೃತಕ್ಕೆ ಸಮಾನಾದ ಅವಲಕ್ಕಿಯ ಸಾರು ಹಾ ಈಗಲೂ ಸವಿದಂತಿದೆ. ಹಿಂದೆ ಅವತಾರದಲ್ಲಿ ಭಕ್ತಳಾದ ಸಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ತಂದಿದ್ದಂತಹ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಅದಿರಲಿ, ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ 10 ಅಮೂಲ್ಯವಾದ, ಎಲ್ಲಿ ಅದನ್ನೇ ಕೊಡು ವಿದುರ. ಆಗಬಹುದು ಪರಮಾತ್ಮ. ವಿದುರ, ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ವಿದುರ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವೆಲ್ಲವನ್ನು ತನ್ನ ಶಿಲೆಗರ್ಪಿಸಿ ಪ್ರಸಾದವೆಂದು ಭಾವಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ವಿದುರ, ವಿದುರ, ಪಾತ್ರೆಯ ತಳಭಾಗದಲ್ಲೂ ಕ್ಷೀರವಿದ್ದರು ಇಲ್ಲವೆಂದು ಹೇಳಿದ್ಯಾ? ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ವಿದುರ, ಆ ತಂಬಿಗೆ ತಳಭಾಗದಲ್ಲಿರುವ ಹನಿ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವಾ? ಏಕೆ ನೆನೆಯುತ್ತಿಲ್ಲ ವಿದುರ? ನೋಡುತ್ತಿರು. ವಿದುರ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಹಾಗೂ ಅಲ್ಲಿ ನೋಡು ಸಾಗರ ರೂಪವಾಗಿ ಹರಿಯುತ್ತಿರುವುದು. ಪರಮಾತ್ಮ, ನನ್ನನ್ನು ಧನ್ಯನಾಗಿ ಮಾಡಿದೆ, ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರು ಧನ್ಯರು ದೇವ, ಧನ್ಯರು. ಜಗದ್ ಬ್ರಹ್ಮಾಂಡದೀಶ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿವಂದಿತಂ ದಾನವಕುಲ ವಿನಾಶಿತಂ ದಾ
ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರು ಧನ್ಯರು ದೇವ, ಧನ್ಯರು. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ವಿದುರ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿಮ್ಮದು ದೇವ, ನಿಮ್ಮದು. ಜಗದ ಜನರ ವ್ಯಾಪಾರ ವ್ಯವಹಾರ. ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ, ನಿನ್ನೆ ಗುಣಸಾಗರ ನುಡಿ ಅಮೃತಮಯಮ್ಮ. ನುಡಿ ಅಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ
ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯ ಬಳಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನೂ ಸಹ ಭಾವಿದರ ಆಗಬಹುದು ಪರಮಾತ್ಮ. ವಿದುರ, ಮತ್ತೊಂದು ವಿಚಾರ ಮರೆತಿದ್ದೆ. ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಧನಸ್ಸನ್ನು ತೆಗೆದುಕೊಂಡು ಬಾ. ಅಲ್ಲಿ ಹಿಂದೆಂದಿಗೂ ನಡೆಯದಂತಹ ವಿಚಿತ್ರವಾದ ಪ್ರಸಂಗವೊಂದೂ ನಡೆಯುವುದು. ನೀನೂ ನೋಡುವೆಂತೆ ಭಾವಿದರ ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಳೆಯ ಕವಿಸಿ, ಆಡಿಸಿ ಕುಣಿಸಿ ಮಳೆಯ ಕವಿಸಿ, ಮನ ನುಡಿಯುವ ಮೋಹಕ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ